ಥ್ಯಾಂಕ್ ಯು. ನಾನು ಓಂ ಪ್ರಕಾಶ್ ಮುನ್ನೂರ್, ಕಲಬುರಗಿ ಜಿಲ್ಲಾ ವರದಿಗಾರ. ಕಲಬುರಗಿಯಲ್ಲಿ ಅನಧಿಕೃತ ಆಟೋಗಳ ಸಂಚಾರ ತಡೆಗಟ್ಟುವುದರ ಜೊತೆಗೆ ಬೈಕ್ ಟ್ಯಾಕ್ಸಿ ಸೇವೆಗಳನ್ನು ತಾತ್ಕಾಲಿಕವಾಗಿ ತಡೆಗಟ್ಟಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘ ಇವತ್ತು ಬೃಹತ್ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಕಲಬುರಗಿಯ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಈ ಒಂದು ಪ್ರತಿಭಟನೆ ಮೂಲಕ ಆಗಮಿಸಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಎಲೆಕ್ಟ್ರಿಕ್ ಆಟೋಗಳ ನೋಂದಣಿ ತಾತ್ಕಾಲಿಕ ತಡೆಗಟ್ಟಬೇಕು, ಜೊತೆಗೆ ಅನಧಿಕೃತ ಬೈಕ್ ಟ್ಯಾಕ್ಸಿ ಮತ್ತು ಅನಧಿಕೃತ ಆಟೋಗಳ ಸಂಚಾರ ತಡೆಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಹೋರಾಟ ನಡೀತಾ ಇರುವಂತದ್ದು. ಯಾಕಂತಂದ್ರೆ ಕಳೆದ ಹಲವು ದಿನಗಳಿಂದಲೂ ಪರವಾನಗಿ ಹೊಂದಿರುವಂತಹ ಆಟೋ ಚಾಲಕರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಸೊ ಹಾಗಾಗಿ ಆ ಎಲ್ಲ ಅನಧಿಕೃತ ಆಟೋಗಳ ಸಂಚಾರವನ್ನ ತಡೆಗಟ್ಟಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಹೋರಾಟವನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ನಾನು ನೇರವಾಗಿ ಇಲ್ಲಿರುವಂತಹ ಆಟೋ ಚಾಲಕರನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನ್ ಬೇಡಿಕೆ, ಏನ್ ಸಮಸ್ಯೆ ಆಗ್ತಾ ಇರೋದು? ಸರ್, ಈಗಾಗಲೇ ಒಂದು ಹೈಕೋರ್ಟ್ ಆದೇಶ ಉಲ್ಲಂಘಿಸಿ ಏನು ಟೂ ವೀಲರ್ ರ್ಯಾಪಿಡೋ ಸೇವೆ ನೀಡಲತ್ತಾರ, ಇದು ಕೂಡಲೇ ಕಡಿವಾಣ ಹಾಕುವಲ್ಲಿ ಜಿಲ್ಲಾ ಆಡಳಿತ ಮತ್ತು ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ ಸಂಪೂರ್ಣ ವಿಫಲ ಆಗಿದೆ, ಸತ್ತು ಹೋಗಿದೆ ಅಂತ ಹೇಳಿದ್ರೆ ಬಿ ತಪ್ಪಾಗಲ್ಲ ಸರ್. ಯಾಕಪ್ಪ ಅಂತಂದ್ರೆ ನಾವೇನದ ಈಗಾಗಲೇ 3 ಸರಿ ಮನವಿ ಪತ್ರ ಕೊಟ್ಟಿದ್ದೆವು, ಅದಕ್ಕೆ ಯಾವುದೇ ರೀತಿಯಾದ ಕ್ರಮ ಆಗಿಲ್ಲ. ಅಂದ್ರೇನು, ನಾವು ಮನವಿ ಪತ್ರ ಕೊಟ್ಟಿದ್ದೀವ್ರು ಗಂಭೀರವಾಗಿ ಪರಿಗಣಿಸಲಾಗ್ಯಾರ. ಅದಕ್ಕೆ ಇವತ್ತಿನ ದಿವಸ ನಾವು ಈ ಒಂದು ಪ್ರತಿಭಟನೆ ಮುಖಾಂತರ ಒಂದು ಎಚ್ಚರಿಕೆ ಕೊಡ್ತೇವೆ. ಏನಪ್ಪಾ ಅಂತಂದ್ರೆ ಕಲಬುರಗಿ ನಗರದಲ್ಲಿ ಹೈಕೋರ್ಟ್ ಆದೇಶ ಉಲ್ಲಂಘಿಸಿ ಏನು ಬೈಕ್ ಸೇವೆ, ಟ್ಯಾಕ್ಸಿ ಸೇವೆ ನೀಡಲತ್ತಾರ, ಇದು ಕೂಡಲೇ ಕಡಿವಾಣ ಹಾಕಬೇಕು. ಮತ್ತು ಈಗಾಗಲೇ ಎಲೆಕ್ಟ್ರಿಕ್ ಆಟೋಗಳಿಗೆ ಸಂಬಂಧಿಸಿದಂತೆ 1/7/2025 ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಏನಪ್ಪಾ ಅಂತಂದ್ರೆ ಕಡ್ಡಾಯವಾಗಿ ಪರ್ಮಿಟ್ ಕೊಡಬೇಕು. ಅದಕ್ಕೆ ಏನು ಸಾರಿಗೆ ಇಲಾಖೆ ಸಂಪೂರ್ಣ ವಿಫಲ ಆಗಿದೆ. ಇದುವರೆಗೆ ಕಡ್ಡಾಯವಾಗಿ ಒಂದು ಪರ್ಮಿಟ್ ಆದೇಶಕ್ಕೆ ಜಾರಿ ಮಾಡಿಲ್ಲ ನಮ್ಮ ಜಿಲ್ಲಾಡಳಿತ ಮತ್ತು ಸಾರಿಗೆ ಇಲಾಖೆ. ಈ ಅನಧಿಕೃತ ಆಟೋಗಳು ಅಂದ್ರೆ ಯಾವುವು? ಒಂದೇ ನಂಬರ್ 2 ಅವಸರ ತಾಲೂಕು ಪರವಾನಗಿ ತರದು ಇಲ್ಲ ನಡೆದ. ಈಗಾಗಲೇ ನಮ್ಮಲ್ಲಿ ಕೆಲವೊಂದು ಫೋಟೋ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಬಂದು ನಡೆದವು. ಇವೆಲ್ಲ ಕಡಿವಾಣ ಹಾಕಲೆ ಸಂಪೂರ್ಣ ವಿಫಲ ಆಗ್ಯದ. ಅದಕ್ಕೆ ಇವೆಲ್ಲ ಕಡಿವಾಣ ಹಾಕ್ಬೇಕು ಸರ್. ಮತ್ತ ಈಗಾಗಲೇನು ಹೈಕೋರ್ಟ್. ಒಂದು ನಿಮಿಷ ಹೇಳಿ ಸರ್, ಏನ್ ಸಮಸ್ಯೆ ಆಗ್ತಿದೆ? ಗುಲ್ಬರ್ಗದಾಗ ಸರ್ ನಾವು ಪರ್ಮಿಟ್ ಇಟ್ಕೊಂಡು ಅದಕ್ಕೆ ಪಾಸಿಂಗ್, ಇನ್ಸೂರೆನ್ಸ್ ಎಲ್ಲ ಕಟ್ಕೊಂಡು ನಾವೆಲ್ಲಾ ರೀತಿಯಿಂದ ಓಡಿಸ್ಬೇಕಾದ್ರೆ ನಮಗೆ ತ್ರಾಸ ಆಗ್ಲತ್ತದ. ಈಗ ಬೇರೆ ಬೇರೆ ತಾಲೂಕಿನಿಂದ ಆಳಂದ ತಾಲೂಕು ಆಗಿರ್ಬೋದು, ಶಾಬಾದ್ ಆಗಿರ್ಬೋದು, ಚಿತ್ತಾಪುರ ಆಗಿರ್ಬೋದು, ಜವರಿಗೆ ಆಗಿರ್ಬೋದು, ಚುಂಚೋಳಿ, ಕಾಳಗಿ, ಈ ತರ ತಾಲೂಕ ಅಂತೇಳಿ ಗಾಡಿ ತಗೊಂಡ್ರ ತಾಲೂಕದ ಗಾಡಿ ಓಡೋದ್ ಬಿಟ್ಟು ಗಾಡಿಗಳೇನು ಓಡ್ಲತ್ತಪ್ಪ ಗುಲ್ಬರ್ಗಾ ಸಿಟಿ ಒಳಗೆ ಓಡ್ಲತ್ತವ್ರಿ. ಬಟ್ ಅವರಿಗೆ ಗಾಡಿ ಹಿಡಿದು ಪೊಲೀಸರು ಫೈನ್ ಹಾಕಂತ ಕೆಲಸ ಮಾಡಬೇಕು. ಮತ್ತ ಆ ಗಾಡಿಗಳಿಗಿಂದ ಕೂಡಲೇ ಸ್ಕ್ರಾಪ್ ಮಾಡಬೇಕು. ಬಟ್ ಒಂದೇ ಪರ್ಮಿಟ್ 3 ಗಾಡಿ ಓಡೋದ್ರಿಂದ ಅದ್ರಲ್ಲಿ ನಮಗ್ ತ್ರಾಸ ಅಲ್ಲತ್ತದ. ನಾವು ಮೀಟರ್ ಕಟ್ತೇವ್, ಪಾಸಿಂಗ್ ಕಟ್ತೇವ್, ಮತ್ತಂದ್ರೆ ಇನ್ಸೂರೆನ್ಸ್ ಕಟ್ತೇವ್. ಮೀಟರ್ ನಾವು ಪಾಸಿಂಗ್ ಮಾಡ್ಬೇಕಾದ್ರೆ ಮೀಟರ್ ಇಲ್ಲದೆ ಪಾಸಿಂಗ್ ಮಾಡಲ್ಲ. ಬಟ್ ಮೀಟರ್ 500 ರೂಪಾಯಿ ತೋತಾರ. ಮೀಟರ್ ಮೇಲೆ ಯಾರು ದುಡ್ಡು ಕೊಡ್ತಾರ? ಮೀಟರ್ ನಾವು ವರ್ಷನ 500 ರೂಪಾಯಿ ಕಳ್ಕೊಳತ್ತೇವೆ. ಅದೇ 500 ರೂಪಾಯಿ ನಮ್ಮ ಮನೆ ಮಕ್ಕಳಿಗೆ ಕೊಟ್ರ ಏನಾರ ಆತ, ಗೌರ್ಮೆಂಟ್ ಕೊಟ್ರ ನಮಗೇನು ಸಾರ್ಥಕ ನಡೆದ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇದಿಷ್ಟು ಇಲ್ಲಿರುವಂತಹ ಆಟೋ ಚಾಲಕರು ಹೇಳ್ತಾ ಇರುವಂತದ್ದು. ಅಂದ್ರೆ ಅನಧಿಕೃತವಾಗಿ ಒಂದೇ ನಂಬರ್ ಪ್ಲೇಟ್ ನಲ್ಲಿ 2-3 ಆಟೋಗಳು ರನ್ ಆಗ್ತಾ ಇರುವಂತ